ಪುಸ್ತಕ ಪೂರ್ಣಚಂದ್ರ ತೇಜಸ್ವಿಯವರ ಜುಗಾರಿ ಕ್ರಾಸ್. ಈ ಪುಸ್ತಕವನ್ನು ಓದಿದ ನಾನು ಈ ಪುಸ್ತಕವನ್ನು ಸರಳವಾಗಿ ನೆನಪಿನಲ್ಲಿ ಹಿಡಿದಿಟ್ಟುಕೊಳ್ಳುವ ಉದ್ದೇಶದಿಂದ ಒಂದು ನೀಳ್ಗವಿತೆಯನ್ನು ರಚನೆ ಮಾಡಿದ್ದೇನೆ. ಈ ನೀಳ್ಗವಿತೆಯನ್ನು ಓದಿದರೆ ಸಾಕು, ಈ ಪುಸ್ತಕದ ಸಾರಾಂಶ ನನ್ನ ಕಣ್ಣ ಮುಂದೆ ಬರುತ್ತದೆ. ಇದು ನಿಮಗೂ ಸಹ ಉಪಯೋಗ ಆಗಬಹುದು ಎಂದು ಭಾವಿಸುತ್ತಾ ಈ ನೀಳ್ಗವಿತೆಯನ್ನು ನಿಮ್ಮ ಮುಂದಿಡುತ್ತಿದ್ದೇನೆ. ಪುಸ್ತಕ ಪೂರ್ಣಚಂದ್ರ ತೇಜಸ್ವಿಯವರ ಜುಗಾರಿ ಕ್ರಾಸ್. ಕಾಡುವ ಕಾಡಿನ ಕೌತುಕಗಳು, ಅದರ ಹಿಂದಿರುವ ಕಾರಣಗಳು, ಮುಂಬರುವ ಭವಿಷ್ಯಗಳು ಇತ್ಯಾದಿಗಳೆಲ್ಲವೂ ತೇಜಸ್ವಿಯವರ ಬರವಣಿಗೆಯಲ್ಲಿ ಈ ಪುಸ್ತಕದಲ್ಲಿ ಚಿತ್ರರೂಪ ಪಡೆದುಕೊಂಡಿವೆ. ಕಾಡುಗಳು, ಅದರಲ್ಲೂ ಸಹ್ಯಾದ್ರಿ ಕಾಡುಗಳು, ಬಾಗಿಲು ತೆರೆದ ಖಜಾನೆಯಂತೆ, ಕಾಳದಂದೆಗಳ ತವರು ಮನೆಯಂತೆ ಎಂಬ ರೂಪಕಗಳು ನಿಜಾಂಶ ತೋರುತ್ತವೆ. ಅನಾವಶ್ಯಕವಾಗಿ ಕಾಳದಂದೆಗಳಲ್ಲಿ, ಸುಳಿವಿರದ ಸಿಕ್ಕುಗಳಲ್ಲಿ ಸಿಕ್ಕಿಕೊಂಡ ಜನಸಾಮಾನ್ಯರ ತಾಪತ್ರಯಗಳನ್ನು ಸವಿವರವಾಗಿ ವಿವರಿಸುವ ಕತೆ ಜುಗಾರಿ ಕ್ರಾಸ್ ಕಾದಂಬರಿಯ ಮುಖ್ಯ ತಿರುಳಾಗಿದೆ. ಜುಗಾರಿ ಕ್ರಾಸ್ ಅಲ್ಲಿನ ಚೆಕ್ಪೋಸ್ಟ್, ನೊಣ ಹೊಡೆಯುತ್ತಿರುವ ಟೀ ಅಂಗಡಿ, ಫಾರೆಸ್ಟ್ ಆಫೀಸರ್ಗಳಾದ ಇಕ್ಬಾಲ್ ಗುರಪ್ಪ ಅವರ ಭ್ರಷ್ಟಾಚಾರದ ಹಲವು ಮುಖಗಳು, ಕಾಡ ನಡುವೆ ನಡೆಯುವ ಕಾಳದಂಧೆಗಳು ಎಲ್ಲವೂ ರಹಸ್ಯ ನಿಗೂಢ ಸನ್ನಿವೇಶಗಳಾದರೂ ಈ ಪ್ರದೇಶದ ಸಾಮಾನ್ಯ ಸಂಗತಿಗಳಾಗಿ ವಾಸ್ತವತೆಯನ್ನು ಎತ್ತಿ ತೋರುತ್ತವೆ. ಅಲ್ಲಿನ ಅವ್ಯವಹಾರದ ಮೂಲಕ ಜುಗಾರಿ ಕ್ರಾಸ್ ವಿಶ್ವಮಟ್ಟದ ಕರಾಳತೆಯ ತಾಣಗಳ ಪಟ್ಟಿಯಲ್ಲಿ ಹೆಸರು ಪಡೆದಿರುವುದಕ್ಕೆ ಕಾರಣ ತಿಳಿಸುತ್ತದೆ. ಗಿರಿ, ಕಂದರ, ಬೆಟ್ಟ, ಗುಡ್ಡ, ನದಿ, ಜರಿಗಳ ಪರಿಚಯ ಹಾಗೂ ಮಹಾಶಿರದಂತಹ ಮೀನಿನ ಪ್ರಭೇದಗಳೆಲ್ಲವೂ ಅಕ್ಷರ ರೂಪದಲ್ಲಿ ಓದುಗನ ಕಣ್ಣು ಕಟ್ಟುತ್ತವೆ. ಮಾತು ಬರದ ದೇವಮ್ಮ ಮತ್ತು ಅವಳ ಮಗಳು ಹಾಳೂರಾಗಿ ಮಾರ್ಪಟ್ಟ ಮೇದರಹಳ್ಳಿಯ ಪುರಾಣ ಕತೆ ಹೇಳಿದರೆ, ಮೇದರಹಳ್ಳಿಯ ಬಿದಿರು, ತೆನೆ ಹೊಡೆದ ಬಿದಿರಕ್ಕಿಯಿಂದ ಅವಸಾನವಾದ ಕಥೆಯ ಬಣ್ಣಿಸಿ ಪ್ಲಾಸ್ಟಿಕ್ನ ದಾಸ್ಯದಿಂದಾಗಿ ಊರ ತೊರೆದ ಜನರ ಕತೆಗೆ ವಿಧ ವಿಧವಾಗಿ ವ್ಯಾಖ್ಯಾನ ಹೇಳುತ್ತದೆ. ಮೇದರಹಳ್ಳಿ ಆಳೂರದ ಬಗೆಯನ್ನು ಎಚ್ಚರದ ನುಡಿಯಾಗಿ ಕರಕುಶಲ ಕೌಶಲ್ಯವುಳ್ಳ ಎಲ್ಲ ಹಳ್ಳಿಗಳಿಗೂ ಅನ್ವಯವಾಗುವಂತೆ ಹೇಳಲಾಗಿದೆ. ಜುಗಾರಿ ಕ್ರಾಸ್ನ ಅಕ್ಕಪಕ್ಕದ ಹಳ್ಳಿಗಳಾದ ಮೇದರಹಳ್ಳಿ, ದೇವಪುರಗಳ ಉನ್ನತಿ ಅವನತಿಗೆ ನೀಡಿರುವ ಕಾರಣಗಳು ಪ್ರಾಪಂಚಿಕ ಜ್ಞಾನಕ್ಕೆ ಕನ್ನಡಿಯಾಗುತ್ತವೆ. ದೇವಪುರದ ಕಂಬಳಿ ಸಿದ್ದಪ್ಪ, ಮೇದರಹಳ್ಳಿಯ ದ್ಯಾವಮ್ಮನ ಗಂಡ, ಭೂಗತ ಲೋಕದ ದೌಲತ್ರಾಮ್ ಕುಟ್ಟಿ, ರಾಮ್ಪ್ರಸಾದ್ ಕುಂಟ್ರಾಮ ಇತ್ಯಾದಿ ಪಾತ್ರಗಳು ಈ ಕಾದಂಬರಿಯಲ್ಲಿ ನಿಗೂಢ ರಹಸ್ಯಗಳ ಚಿತ್ರಣವನ್ನು ನೀಡುತ್ತವೆ. ಸುರೇಶ ಮತ್ತು ಗೌರಿಯ ಪಾತ್ರಗಳು ಮುಖ್ಯ ಭೂಮಿಕೆಯಲ್ಲುಳಿದು ಕಾದಂಬರಿಯನ್ನು ಕುದ್ದೂಸ್ ಎಕ್ಸ್‌ಪ್ರೆಸ್‌ನಂತೆ ಕುತೂಹಲದಲ್ಲಿ ಮುಂದೆ ಸಾಗಿಸುತ್ತವೆ. ಮೇದರಹಳ್ಳಿಯ ಕಾಡಿನ ಮಾವಿನ ಮರದ ಲಂಟಾನ ಪೊದೆಯಲ್ಲಿ ಯಾರೋ ಹೇಗೋ ಏಕೋ ತಂದಿಟ್ಟ ಬಿಳಿಯ ಬಣ್ಣದ ಪೊಟ್ಟಣ ಕುದ್ದೂಸ್ ಎಕ್ಸ್‌ಪ್ರೆಸ್‌ನ ಬಸ್ಸಿನಲ್ಲಿ ಸುರೇಶ ಗೌರಿಯ ಏಲಕ್ಕಿ ಚೀಲದಲ್ಲಿ ಹೊಕ್ಕಿ ಊಹೆಗೂ ಮೀರಿದ ಹಣವನ್ನು ಸಂಪಾದಿಸಿ ಗೌರಿ, ಸುರೇಶ ಇಬ್ಬರಿಗೂ ತಿಳಿಯದಂತೆ ಕಂಟಕವಾಗುವ ಪರಿಯನ್ನು ರಹಸ್ಯಪೂರ್ಣವಾಗಿ ಹಾಸ್ಯದೊಡನೆ ಕುತೂಹಲ ಮೂಡಿಸುವಂತೆ ಪದಪೋಣಿಸಿರುವ ತೇಜಸ್ವಿ ಓದುಗನು ಶರಣು ಎನ್ನುವಂತೆ ಮಾಡಿದ್ದಾರೆ. ಪ್ರಕೃತಿ ಎಲ್ಲವನ್ನೂ ನೀಡುವ ಗಣಿ, ಎಲ್ಲ ಸಂಪತ್ತುಗಳು ಅದರೊಳಗೆ ಅಡಗಿರುತ್ತವೆ. ಈ ಕಾದಂಬರಿಯಲ್ಲಿ ದಟ್ಟ ಕಾಡಿನೊಳಗೆ ಹರಿಯುವ ದೋಣಿ ಹೊಳೆಯ ಇತಿಹಾಸವನ್ನು ಕೆದಕುತ್ತಾ, ರಾಜಪ್ಪನ ಕಡತಗಳನ್ನು ಪರಿಶೀಲಿಸುತ್ತಾ ಸುರೇಶ ಇಡೀ ಕಾದಂಬರಿಗೆ ಪರಿಪಕ್ವವಾದ ಸಾರ ಒದಗಿಸುತ್ತಾನೆ. ನಿಗೂಢ ರಹಸ್ಯವಾದ ರತ್ನಮಾಲಾ ನದಿಯ ತಪ್ಪಲಿನಲ್ಲಿ ದೊರೆಯುವ ಬೆಲೆಬಾಳುವ ಕೆಂಪು ಕಲ್ಲಿನ ವೈಭವವನ್ನು ಓದುಗನಿಗೆ ಪರಿಚಯಿಸುವ ಮೂಲಕ ಎಲ್ಲ ನಿಗೂಢ ರಹಸ್ಯಗಳಿಗೂ ಮುಕ್ತಿ ಹಾಡುತ್ತಾನೆ. ಕೊನೆಯಲ್ಲಿ ಅಂತಿಮ ವೇಳೆಯಲ್ಲಿ ಅದರ ಮೂಲವಿದ್ದ ಇನ್ನೂ ಓದದ ಕಾವ್ಯ ದೋಣಿ ಹೊಳೆಯ ಪಾಲಾಗುವ ಮೂಲಕ ರತ್ನಮಾಲಾ ನಿಗೂಢ ತಾಣವಾಗಿಯೇ ಉಳಿಯುತ್ತದೆ.